ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಚಿಕನ್ ಚಾಪ್ಸ್ ಅಂದರೆ ಚಿಕನ್ ಫ್ರೈ ಮತ್ತು ಬೋಟಿ ಗೊಜ್ಜು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋನ ಎಲ್ಲರೂ ತಪ್ಪದೆ ವಾಚ್ ಮಾಡಿ ಟಿಲ್ ದ ಎಂಡ್. ಗೌಡ್ರ ಸ್ಟೈಲಲ್ಲಿ ಮಾಡೋ ಅಂಥ ಚಿಕನ್ ಚಾಪ್ಸ್ ಮತ್ತು ಬೋಟಿ ಗೊಜ್ಜನ್ನ ಹೇಗೆಲ್ಲ ಮಾಡೋದಂತ ನಾನು ಡೀಟೇಲ್ಸಾಗಿ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ನಾನ್ ವೆಜ್ ಫೇವ್ರೇಟ್ ಅನ್ನೋರು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಏನು ಕೇಳಿದ್ದು? ಹಾಂ, ಚಿಕನ್ ಫ್ರೈ. ಈಗ ಚಿಕನ್ ಚಾಪ್ಸ್. ಸೊ ಈಗ ನಾವು ಒಂದು ಕಡಾಯಿಗೆ ಆಯಿಲ್ ಹಾಕ್ಕೊಂಡು ಚಿಕನ್ ಕೂಡ ಹಾಕಿ ಮತ್ತು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಈಗ ಈ ಪೇಸ್ಟ್ ಏನಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಅಂತ ತೋರಿಸಿದ್ವಿ. ಲೈಕ್ ಈಗ 20 ಹಸಿಮೆಣಸು, ಪೆಪ್ಪರ್ ಕಾಳು 3 ಟೇಬಲ್ ಸ್ಪೂನ್, ಹಾಗೆ ಕಡಲೆ 3 ಟೇಬಲ್ ಸ್ಪೂನ್, ಮತ್ತು ಆನಿಯನ್ 2, ಹಾಗೆ ಜಿಂಜರ್ 4 ಟೇಬಲ್ ಸ್ಪೂನ್, ಮತ್ತು ಗಾರ್ಲಿಕ್ ಒಂದು 5 to 6 ಉಂಡೆ ಇರುತ್ತಲ್ಲ ಅದು ಸುಳಿದಿರೋದು, ಮತ್ತು ಪುದೀನ 1 ಕಪ್, ಹಾಗೆ ಕೊರೈಂಡರ್ 1 ಕಪ್, ಚಕ್ಕೆ 1.5 ಟೇಬಲ್ ಸ್ಪೂನ್ ಬೇಕು, ಹಾಗೆ ಕಾಯಿ ತುರಿ 2 ಕಪ್ಪು. ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ಮಸಾಲಾನ ತೊಗೊಬೇಕು. ನಂತರ ಈ ಚಿಕನ್ ಈಗ ಏನು ಸಾಲ್ಟಲ್ಲಿ ನೀವು ಫ್ರೈ ಮಾಡಿರ್ತೀರಾ ಅದಕ್ಕೆ ಇವಾಗ ಸ್ವಲ್ಪ ತಾದ್ಮೇಲೆ ಈ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ಬಾಯ್ಲ್ ಮಾಡ್ಕೊಳ್ಳಿ. ಈಗ ನಾವು 5 kg ಚಿಕನ್ ಯೂಸ್ ಮಾಡ್ತಾಯಿದ್ದೀವಿ. ಸೊ ಒಂದು 4 to 5 ಟೇಬಲ್ ಸ್ಪೂನ್ ಕೊರೈಂಡರ್ ಪೌಡರ್, ಧನಿಯಾ ಪುಡಿನೂ ಕೂಡ ಮಿಕ್ಸ್ ಮಾಡ್ಕೊಬೇಕು. ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಅದು ಫ್ರೈ ಮಾಡಾದಮೇಲೆ ಒಂದು 4 to 5 ಟೇಬಲ್ ಸ್ಪೂನ್ ಕೊರೈಂಡರ್ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೇನು ಪೇಸ್ಟಲ್ಲಿ ಹಾಕೋಂಥದ್ದು ಬೇಡ, ಪೇಸ್ಟಲ್ಲೂ ಹಾಕ್ಬೋದು, ಬೇಕಂದರೆ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಚಿಕನ್ ಫ್ರೈ ಆದಮೇಲೆ ಕೂಡ ಈ ಪೌಡರ್ನ ಆ್ಯಡ್ ಮಾಡ್ಬೋದು. ಈ ರೀತಿ ಚೆನ್ನಾಗಿದು ಚಿಕನ್ ಬೇಯಬೇಕು ಈ ಪೇಸ್ಟಲ್ಲಿ. ಅಂದರೆ ಆ ಪೇಸ್ಟ್ ಏನಂತ ಇರುತ್ತೆ ಹಸಿ ವಾಸನೆ ಅದೆಲ್ಲನೂ ಕೂಡ ಹೋಗಿ ಚೆನ್ನಾಗಿದು ಬಾಯ್ಲ್ ಆಗಬೇಕು. ಈ ರೆಸಿಪಿನ ಯೂಶಲಿ ಚಿಕನ್ ಫ್ರೈ ಅಂತಲೂ ಕರೀತಾರೆ, ಹಾಗೆ ಚಿಕನ್ ಚಾಪ್ಸ್ ಅಂತಲೂ ಕರೀತಾರೆ. ಯೂಶಲಿ ಗೌಡ್ರ ಸ್ಟೈಲ್ ಮಾಡೋ ಅಂಥ ಒಂದು ಫ್ರೈ ಇದು. ಸೊ ಇದು ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊತೀನಿ, ಗೌಡ್ರೆಲ್ಲರಿಗೂ. ಸೊ ಇದನ್ನೊಂದ್ಸಲಿ ಕೂಡ ಎಲ್ಲರೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಕೊರೈಂಡರ್ ಲೀವ್ಸ್ ಕೂಡ ಆ್ಯಡ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಇದು ಈ ಚಿಕನ್ ಫ್ರೈ ಮುಗೀತು. ಹಂಗೆ ಬಿಡ್ತೀಯಾ? ಸುತ್ತಲೂ ಸೈಡ್ ಒಂಚೂರು ಇದು ಮಾಡು. ಮಾಡೋದು ಬಿಡ್ರಿ, ಹಂಗೆ ಇರಲಿ, ಚೆನ್ನಾಗಿ ಬಿಡ ಎಲ್ಲ ಸಮ ಮಾಡೋ ಒಂದು ಲೆವೆಲ್. ಇವಾಗ ನೆಕ್ಸ್ಟ್ ರೆಸಿಪಿ ಏನಂದರೆ ಬೋಟಿ ಗೊಜ್ಜು ಮಾಡೋಕ್ಕೆ ಫಸ್ಟ್ ಒಂದು ಕಡಾಯಿ ತೊಗೊಂಡು ಆಯಿಲ್ಗೆ ಹಾಕ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನ್ ಹಾಕಿ, ಈಗ ಆನಿಯನ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಒಂದು 2 to 3 ಅದನ್ನು ಕಟ್ ಮಾಡಿ ಹಾಕಿದ್ದೀವಿ. ಈ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಂತರ ಇದಕ್ಕೆ ಒಂದು 2 to 3 ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀವಿ. ಇದು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಬಿಫೋರ್ ದಿಸ್ ಏನಂದರೆ ನಾವು ಬೋಟಿನ ಎಲ್ಲ ಕ್ಲೀನ್ ಮಾಡಿಕೊಂಡು ವಿಷಲ್ ಹಾಕ್ಸ್ಕೊಂಡಿದ್ದೀವಿ, ಒಂದು 4 to 5 ವಿಷಲ್ಲು. ಸೊ ಅದಲ್ಲಿ ಬಾಯ್ಲ್ ಆಗಿದೆ. ಸೊ ಅಷ್ಟರಲ್ಲಿ ಇದನ್ನು ರೆಡಿ ಮಾಡ್ಕೊತಿರೋದು. ಸೊ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಸಬ್ಸಿಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇದನ್ನು ಕೂಡ ಈ ಆಯಿಲಲ್ಲಿ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಬೇಕು.
ಈಗ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ. ಇವಾಗ ಲಿವರ್ ಆ್ಯಡ್ ಮಾಡ್ತಾ ಇದ್ದೀವಿ ನಾವು. ಗೋಟ್ ಲಿವರ್ ಏನಿರುತ್ತೆ ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀವಿ. ಇದನ್ನು ವಿಷಲ್ಗೆ ಹಾಕಿಲ್ಲ, ಏನಕ್ಕಂದರೆ ಇದು ಬೇಗ ಬಾಯ್ಲ್ ಆಗುತ್ತೆ ಅಂತ. ಸೊ ಈ ಕಡಾಯಲ್ಲೇ ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀವಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ಮೇಲೆ ಲೈಕ್ ಬೋಟಿ ಏನು ನಾವು ಬಾಯ್ಲ್ ಮಾಡ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಬೇಕು. ಈಗ ಬೋಟಿ ಏನೆಲ್ಲ ಮುಂಚೆನೇ ನಾವು ವಿಷಲ್ ಹಾಕ್ಸಿ ಬಾಯ್ಲ್ ಆಗಿತ್ತು ಅದನ್ನು ಕೂಡ ತೆಗ್ದು ಇದಕ್ಕೆ ಕಡಾಯಿಗೆ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀವಿ. ಸೊ ಯೂಶ್ವಲಿ ಈಗ ಅವರೆಕಾಯಿ ಸೀಸನ್ ಅಂದ್ಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡಿದ್ದೀವಿ ನಾವು. ಮುಂಚೆನೇ ವಿಷಲ್ ಹಾಕಿ ಬಾಯ್ಲ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಸ್ವಲ್ಪ ಚಿಕನ್ ಲಿವರ್ ಇತ್ತು ಅದನ್ನು ಕೂಡ ಆ್ಯಡ್ ಮಾಡಿ, ಮತ್ತು ಈಗ ಮಸಾಲ ಅಂದರೆ ವೆಜಿಟೇಬಲ್ ಸಾಂಬಾರು ಮಾಡೋಕ್ಕೆ ಏನು ಮಸಾಲ ಹಾಕ್ತೀವಿ ಅದನ್ನು ಕೂಡ ಪೌಡರ್ನ ನಾವು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಿ. ಈಗ ಸ್ವಲ್ಪ ಬಾಯ್ಲ್ ಆದಮೇಲೆ ಕಾಯಿ ತುರಿ ಕೂಡ ಆ್ಯಡ್ ಮಾಡಬೇಕು. ಇದಕ್ಕೆ ಕಾಯಿ ತುರಿನೂ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಿ. ಈಗ ಒಂದು 10 to 15 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು. ಈಗ ರೆಡಿ ಆಗುತ್ತೆ ಇದು ಬೋಟಿ ಗೊಜ್ಜು. ಸೊ ಇಷ್ಟೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಬೋಟಿ ಗೊಜ್ಜು ಮಾಡೋದಂತ ಫುಲ್ ತಿಳಿಸಿದ್ದೀನಿ ನಾನು. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಸೊ ಈಗ ನಮ್ಮ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ಸೊ ಎಲ್ಲರಿಗೂ ಬಾಯ್. ಆ್ಯಂಡ್ ಯಾರೆಲ್ಲ ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.